ಸಡನ್ ಮೊಬೈಲ್ ಆಗ್ತಿರೋದು ಗೊತ್ತು. ಅಲ್ಲ ಇದು ಜನರೇಟರ್. ಹೌದು ಸರ್, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮೊಬೈಲ್ ಕ್ಯಾಂಟೀನ್ ಅಂತ ಹೇಳಿ ಹೊಸದಾಗಿ ಒಂದು ಇದು ಮಾಡಿದ್ದಾರೆ ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ವಿದ್ಯಾವಂತರು ಸಣ್ಣ ಉದ್ದಿಮೆದಾರರಿಗೆ ಅವರಿಗೆ ನಮ್ಮ ಇಲಾಖೆಯಿಂದ 5 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾರೆ. ಇವರು ಆರ್ಥಿಕವಾಗಿ ಸಬಲರಿದ್ರೆ ಅದಕ್ಕೆ ನಿಂತದೇ ಗಾಡಿ ತಗೋಬೇಕಂತ ರೂಲ್ಸ್ ಇಲ್ಲ ಸರ್. ಇವ್ರು ದೊಡ್ಡ ಗಾಡಿನೂ ತಗೋಬಹುದು. ಇಲಾಖೆ ಗರಿಷ್ಠ ಸಹಾಯಧನ 5 ಲಕ್ಷ ಸರ್. ಇವರು ಆರ್ಥಿಕವಾಗಿ ಕಡಿಮೆ ಇದ್ರೆ ಅದನ್ನ ಮ್ಯಾಚ್ ಮಾಡಿ ಕ್ವಾಲಿಟಿ ಬರ್ತದೆ. ಆಮೇಲೆ ಈ ಪ್ರವಾಸಿಗರು ಹೆಚ್ಚಿಗೆ ಬರ್ತಕ್ಕಂಥ ಸ್ಥಳದಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅನ್ನೋ ಸದುದ್ದೇಶ. ಪರ್ಮಿಷನ್ ಯಾರು ಕೊಡೋದು ಅಲ್ಲಿ ನಿಲ್ಸ್ಕೊಳಕ್ಕೆ? ಸರ್, ಪ್ರವಾಸಿ ತಾಣದಲ್ಲೆಲ್ಲ ಪರ್ಮಿಷನ್ ನಾವೇ ಕೊಡ್ತೀವಿ ಸರ್. ಹೊರತಾಗಿಯೂ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಇವ್ರು ಬೇರೆ ಲೋಕಲ್ ಏರಿಯಾದಲ್ಲಿ ಗಾಡಿನೇ ಮೊಬೈಲ್ ಕ್ಯಾಂಟೀನ್ ಅಂತ ರಿಜಿಸ್ಟರ್ ಆಗುತ್ತೆ ಸರ್. ಹೌದು ಸರ್, ಹೌದು ಸರ್. ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಇದು ಗೊತ್ತಿಲ್ಲ. ಇದು ಇವತ್ತು 4 ಕೊಡ್ತಾ ಇದ್ದೀವಿ. ಇವತ್ತೊಂದು 6 ಮತ್ತೆ ನೆಕ್ಸ್ಟ್ ಮಂತ್ ಬರ್ಬೋದು. ಚೆನ್ನಾಗಿದಲ್ಲ ಲೈವ್ ಅಲ್ಲಿ ಇದ್ರಲ್ಲಿ ದೋಸೆ ಮಾಡಿ ಚಂದ್ರಗುತ್ತಿ ಒಂದೆರಡು ಕಳ್ಸೋಣ. ಇಲ್ಲ, ನಾವೇ ಈಗ ಡೆವಲಪ್ ಮಾಡ್ತಾ ಇದೀವಿ. ಇವ್ರು DC ಆಫೀಸಲ್ಲಿ ಒಂದ್ ದಿವಸ ಎಲ್ಲ ತಿಂಡಿ ತಿನ್ನೋಣ. ನಾನು ನೀವು ಯಾವಾಗ ಅಂತ ಹೇಳಿ ನಾವು ಬರೋದು ನೋಡೋಣ. ಎಲ್ಲ ತಿಂಡಿ ತಿನ್ನೋಣ. ನಾವು ಎಲ್ಲಿದ್ದೀವಿ ಅವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ಮೊಬೈಲ್ ಅಲ್ಲ ಇನ್ನಾಗ ಎಲ್ಲರ ಮನೆಗೂ ಹೋಗಿ ಅಡಿಗೆ ಮಾಡೋದು ಗೊತ್ತು. ಎಲ್ಲೆಲ್ಲ ಕೊಟ್ಟು ಬಿಡ್ತಾರೋ ಏನೋ ಈಗ. ಕಾಮೆಂಟ್ ಮಾಡಿ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾವಂತ ಸಣ್ಣ ಉದ್ದಿಮೆದಾರರನ್ನು ಉತ್ತೇಜಿಸುವ ಸಲುವಾಗಿ ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲಿಕ್ಕೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಿಂದ ಆಯ್ಕೆಯಾಗಿ 1 ತಿಂಗಳು ತರಬೇತಿ ಹೊಂದಿರತಕ್ಕಂಥವರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯ ಕೊಡೋದ್ರ ಮೂಲಕ ಸಣ್ಣ ಉದ್ದಿಮೆದಾರರನ್ನು ಉತ್ತೇಜಿಸಿ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಮೊಬೈಲ್ ಕ್ಯಾಂಟೀನ್ ಅಂತಕ್ಕಂಥದ್ದನ್ನ ಒಂದು ಹೊಸ ವಿನೂತನ ಕ್ರಮವನ್ನು ಇಲಾಖೆಯಿಂದ ಅನುಷ್ಠಿಸಿದೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ 4 ಜನ ಆಯ್ಕೆಯಾಗಿ ತರಬೇತಿ ಪಡೆದು ಸಹಾಯಧನ ಪಡೆದು 4 ಜನನ ವಾಹನ ಖರೀದಿ ಮಾಡಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಅವರಿಗೆ ವಾಹನದ ಕೀಯನ್ನು ಹಸ್ತಾಂತರಗೊಳಿಸಿದೆವು. ಹಾಗೆ ಇವತ್ತಿನಿಂದ ಅವರೆಲ್ಲರೂ ಇಲಾಖೆಯ ಕನಸೇನಿದೆ ಅದು ನನಸಾಗೋ ರೀತಿಯಲ್ಲಿ ಅವರು ಸ್ವಂತ ದುಡಿಮೆಯನ್ನು ಮಾಡಿ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಅವರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಉತ್ತೇಜನ ಹೊಂದಬೇಕು ಅಂತೇಳಿ ಇಲಾಖೆ ಪರವಾಗಿ ನಾನು ಈ ಮೂಲಕ ತಮ್ಮೆಲ್ಲರ ಮೂಲಕ ಮನವಿ ಮಾಡಿ ಅವರಿಗೂ ಕೇಳ್ಕಿರ್ತಾ ಇದ್ದೀನಿ.